ಪಾಟೀಲಿ ಕೆಜಿಎಫ್ ಜೋಡಿ. ಯಶ್ ನೀಲ್ ಭೇಟಿ ಹಿಂದೆ ನಡೀತಿದ್ಯಾ ಬಿಗ್ ಪ್ಲಾನ್? ಬೆಳ್ಳಿ ಪರದೆಯ ಮೇಲೆ ಮತ್ತೆ ಕಿಚ್ಚು ಹಚ್ಚಲು ರೆಡಿಯಾದ ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಲಿಂಡರ್ದೇ ಹಬ್ಬ. ದಳಪತಿ ವಿಜಯ್ಗೆ ಬಿಜೆಪಿ ಬಿಗ್ ಆಫರ್. ತಮಿಳುನಾಡಿನಲ್ಲಿ ಡಿಸಿಎಂ ಪಟ್ಟದ ಆಮಿಷ. ವಿಜಯ್ ಕೊಟ್ಟ ಉತ್ತರ ಏನು? ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರಾಧಿಕಾ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಅತಿಥಿಯಾಗಿ ಬಂದ ಒಬ್ಬರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದ್ದಾರೆ. ಅವರು ಮತ್ಯಾರೂ ಅಲ್ಲ, ಕೆಜಿಎಫ್ ಡೈರೆಕ್ಟರ್ ಪ್ರಶಾಂತ್ ನೀಲ್. ಬಹಳ ದಿನಗಳ ನಂತರ ರಾಕಿ ಬಾಯ್ ಮತ್ತು ನೀಲ್ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಳ್ತಿರೋದು ಅಭಿಮಾನಿಗಳಲ್ಲಿ ಹೊಸ ಆಸೆ ಚಿಗುರಿಸಿದೆ. ಹೌದು, ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಪ್ರಶಾಂತ್ ನೀಲ್ ಭಾಗಿಯಾಗಿದ್ದರು. ಈ ವೇಳೆ ಯಶ್ ಮತ್ತು ನೀಲ್ ಮಾತುಕತೆ ನಡೆಸ್ತಿರೋ ಫೋಟೋ ಈಗ ವೈರಲ್ ಆಗ್ತಿದೆ. ಇದನ್ನು ಕಂಡ ಅಭಿಮಾನಿಗಳು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಲೋಡ್ ಆಗ್ತಿದ್ಯಾ ಅಂತ ಕುತೂಹಲದಿಂದ ಕೇಳ್ತಿದ್ದಾರೆ. ಇನ್ನು ಎಲ್ಲೆಲ್ಲೂ ಸಿಲಿಂಡರ್ದೇ ಹವಾ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಲಿಂಡರ್ ಕ್ರಿಯೇಟಿವ್ ವಿಡಿಯೋಗಳು ನೋಡುಗರಿಗೆ ಸಖತ್ ಮಜಾ ಕೊಡ್ತಿದೆ. ವಾರ್ ಎಫೆಕ್ಟ್ ಇಂದ ಇಡೀ ಜಗತ್ತಿಗೆ LPG ಸಿಲಿಂಡರ್ ಗಂಭೀರ ಸಮಸ್ಯೆ ಆಗಿದೆ. ಆದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಮಸ್ಯೆಗಳ ನಡುವೆ ನಗು ತರಿಸಿದೆ. ಇನ್ನೊಂದು ಕಡೆ ಡ್ಯಾನ್ಸ್ ಅಂದ್ರೆ ನೆನಪಾಗೋ ಮೊದಲ ಹೆಸರು ಪ್ರಭುದೇವ್. ಈಗ ಪ್ರಭುದೇವ ಅಭಿಮಾನಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಬೆಳ್ಳಿ ತೆರೆಯ ಮೇಲೆ ಮತ್ತೊಮ್ಮೆ ಪ್ರಭುದೇವ್ ಅವರ ಸ್ಟೆಪ್ಗೆ ಇಡೀ ಥಿಯೇಟರೇ ಕುಣಿಯೋ ಕಾಲ ಹತ್ತಿರ ಬಂದಿದೆ. ಪ್ರಭುದೇವ್ ಅಂದ್ರೇನೆ ಇಲ್ಲಿ ಎನರ್ಜಿ ಮತ್ತು ಮ್ಯಾಜಿಕ್ ಇರುತ್ತೆ. ಸದ್ಯ ಪ್ರಭುದೇವ್ ಅವರ ಹೊಸ ಸಿನಿಮಾ ಮೂಲಕ ಮತ್ತೆ ಡ್ಯಾನ್ಸ್ ಫ್ಲೋರ್ಗೆ ಬರ್ತಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿರೋ ಫೋಟೋ ಮತ್ತು ಸಾಂಗ್ ಕ್ಲಿಪ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿವೆ. ಪ್ರಭುದೇವ್ ಅವರ ಸಿಗ್ನೇಚರ್ ಸ್ಟೆಪ್ಸ್ ನೋಡಲು ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಕಣ ಈಗ ರಂಗೇರಿದೆ. ಸಿನಿಮಾದಲ್ಲಿ ಅಬ್ಬರಿಸಿದ ದಳಪತಿ ವಿಜಯ್ ಈಗ ರಾಜಕೀಯದಲ್ಲೂ ಕಿಚ್ಚು ಹಚ್ಚುತ್ತಿದ್ದಾರೆ. ಇದೇ ಹೊತ್ತಲ್ಲಿ ವಿಜಯ್ ಅವರ TVK ಪಕ್ಷಕ್ಕೆ ಬಿಜೆಪಿ ಒಂದು ಆಫರ್ ನೀಡ್ತಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅದೇನಪ್ಪ ಅಂದ್ರೆ ವಿಜಯ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ನೀಡೋದಾಗಿ ಬಿಜೆಪಿ ಆಫರ್ ನೀಡುತ್ತಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಸೀಟ್ ಹಂಚಿಕೆಯಲ್ಲಿ ವಿಜಯ್ ಪಕ್ಷಕ್ಕೆ ಬರೋಬ್ಬರಿ 80 ಸ್ಥಾನಗಳನ್ನು ಬಿಟ್ಟು ಕೊಡುವ ಮಾತುಕತೆ ಅಂತಿಮದಲ್ಲಿ ಇದೆ ಅಂತ ಚರ್ಚೆ ನಡೀತಿದೆ. ಆದ್ರೆ ಆರಂಭದಿಂದಲೂ ತಾವು ಒಂಟಿಯಾಗಿ ಸ್ಪರ್ಧಿಸೋದಾಗಿ ಹೇಳಿದ ವಿಜಯ್ ಬಿಜೆಪಿಯ ಈ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ತಮಿಳುನಾಡಿನಲ್ಲಿ ಬಿಜೆಪಿಯ ಚಾಣಕ್ಯ ನೀತಿ ದಳಪತಿ ಮುಂದೆ ನಡೆಯುತ್ತಾ ಅಥವಾ ವಿಜಯ್ ಒಬ್ಬರೇ ಮ್ಯಾಜಿಕ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಿಷ್ಟು ಸಿನಿಮಾ ಲೋಕದ ರಂಗಿನ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ TV.